ಒಂದು ಚಿಕ್ಕ ಫನ್ ಆ್ಯಂಡ್ ಮಸ್ತಿ ಅಂತ ಈ ಸೆಗ್ಮೆಂಟ್ ಹೆಸರು. ನಾನು ನಮ್ಮ ಈ ಸ್ಯಾಂಡಲ್ವುಡ್ ಇಲ್ಲಿರೋ ಅಂಥ ಲೈಕ್ ಸೂಪರ್ ಜೋಡಿಗಳ ಹೆಸರು ಹೇಳ್ತೀನಿ. ಆ ಜೋಡಿ ಆ್ಯಕ್ಟ್ ಮಾಡಿರೋ 2 ಸಿನಿಮಾದ ಹೆಸರು ಹೇಳ್ಬೇಕು. ಇದರಲ್ಲಿ ನೀವು ಏನಂತಾರೆ ಕೆಮಿಕಲ್ ಇಂಜಿನಿಯರಿಂಗ್ ಇಂದ ಚೆನ್ನಾಗಿ ಮಾಡ್ತೀರ ತಾನೆ. ಓಕೆ, ಫಸ್ಟ್ ನಮ್ಮ ಸೂಪರ್ ಡೂಪರ್ ಹಿಟ್ ಪೇರ್ ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ಭಾರತಿ ಅವರು. ಹೇಳಲೇಬೇಕು. ಅಷ್ಟಳೆವೆಲ್ಲ ಕೇಳಿದ್ರೆ ನಾವು ಈ ರೀಸೆಂಟ್ ದರ್ಶನ್ ಸುದೀಪ್ ಅವ್ರ ಏಜ್ ಇಂದ ಸಿನಿಮಾಗಳು ನೋಡಿರ್ತೀವಿ. ಅವೆಲ್ಲ ಟಿವಿ ಚಿಕ್ಕ ವಯಸ್ಸಲ್ಲಿರೋ ನೋಡಿರ್ತೀವಿ. ಬಟ್ ಅದೇ ಒಂದು ಸಿನಿಮಾ ನೆನಪಿದೆ, ಅವ್ರು ಯಾವ್ದು ಸ್ವಿಮ್ ಶೂಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇವರು ದಡ್ಡನ್ ತರನೇನೋ ಇರ್ತಾರೆ. ಯಾವ್ದು ಹೇಳಿ ಅದು? ಅವ್ರು ದಡ್ಡನ್ ತರ ಬಂದು ಅವ್ರು ಬೆಂಗಳೂರಿಗೆ ಏನಾಗ್ತಾರೆ ಅದೇನೋ ಅಷ್ಟೇ. ಮೇರ್ ಮುತ್ತಣ್ಣನ ಕರೆಕ್ಟ್, ಸೂಪರ್. ಇನ್ನೊಂದು ದೂರದ ಬೆಟ್ಟ. ಅದೇ ನೋಡಿ, ಇವೆಲ್ಲ ನೆನಪಿರಲ್ಲ. ಸಿನಿಮಾ ಮಾಮೂಲಿ ಉದಯ ಟಿವಿಲಿ ನೋಡಿರೋವೆಲ್ಲ ಎಲ್ಲಿ ಇಲ್ಲ. ನಾವು ಅಂದ್ರೆ ನೀವು ಸ್ಪೋರ್ಟಿವ್ ಆಗಿ ಆಡಿದ್ರೆ ಸಾಕು. ಈಗ ಒಂದು ಗೆಸ್ ಮಾಡನಲ್ಲ, ಹಂಗೆ ಗೆಸ್ ಮಾಡ್ತಾ ಹೋಗೋಣ ಇವಾಗ. ನೆಕ್ಸ್ಟ್ ವಿಷ್ಣುವರ್ಧನ್ ಸರ್ ಹಾಗೆ ಆರ್ತಿ ಅವರು. ಒಂದು ಸೂಪರ್ ಮೂವಿ ಇದೆ. ನೀವದು ರಾಮಾಚಾರಿ ಅವ್ರು ಮಾಡಿಲ್ಲ ತಾನೆ? ಇಲ್ಲ, ಆರ್ತಿ ಅವ್ರು ಮಾಡಿದ್ದಾರೆ. ಮಾಡಿದ್ದಾರೆ ತಾನೆ ಅವರು? ಅಲ್ಮೇಲು ತಾನೆ ಅವರು? ಅದನ್ನು ಕೌಂಟ್ ಮಾಡ್ತೀನಿ ನಾನು. ಫೇಮಸ್ ಇದು ನೋಡಿದೀರಾ? ಒಂದು ರೀಲ್ಗೆಲ್ಲ ಫೇಮಸ್ ಆಗಿತ್ತದು. ಅಂತ ಕೂತ್ಕೋಬಾರ್ದು, ಎಲ್ರ ಮುಂದೆ ಏನ್ ಹೇಳಿದೆ, ಹ್ಞೂ ರೀ ಅಂತ. ಅದೇ ಆಕ್ಚುಲಿ ವಿಷ್ಣುವರ್ಧನ್ ಸರ್ ಆರ್ತಿ ಅವರು ಗಂಡ ಹೆಂಡತಿ ಆಗಿ ಮಾಡಿರೋ ಅಂತ. ಮನೆ ತುಂಬಾ ಮಕ್ಳಿರ್ತಾರ? ಇಲ್ಲ ಇಲ್ಲ, ಅದಲ್ಲ. ಇದು ಅವರು ಮದ್ವೆ ಮಾಡಿಸ್ತಿರ್ತಾರೆ ಅವ್ರ ತಮ್ಮ ತಂಗಿಗೆ. ಇಲ್ಲ ಬಿಡಿ, ಗೊತ್ತಿಲ್ಲ. ಅದು ಆ ಫಿಲಮ್ ಹೆಸರು ಮದ್ವೆ ಮಾಡು ತಮಾಷೆ ನೋಡು. ಇದು ಹೇಳ್ತೀರಾ ಅನ್ಕೋತೀರ ನನಗೆ. ಅಂಬರೀಷ್ ಸರ್ ಮತ್ತೆ ಸುಮಲತಾ ಅವರು. ಒಂದು ನೆನಪಿಲ್ಲ. ಚೆಸ್ಸಿಗೆ ಕನ್ನಡದಲ್ಲಿ ಏನಂತಾರೆ? ಚಕ್ರವ್ಯೂಹ ಅಲ್ಲ, ಚದುರಂಗನ. ಕರೆಕ್ಟ್. ನೀವೇ ಅದೇ ನೀವು ಹೇಳ್ಸಿ ಕಕ್ಸ್ದಂಗ ಆಯ್ತು ಕಟ್ಟಿರ್ಕೊಂಡು. ಅಲ್ಲ, ನಾನು ನಿಮ್ನ ಮೋಟಿವೇಟ್ ಮಾಡ್ತಾ ಇರೋದು ಹೇಳ್ಬೇಕು ನೀವು ಅಂತ. ಸರಿ ಆಯ್ತು. ಈಗ ಇನ್ನೇನ್ ಬರುತ್ತೆ ತಡೀರಿ, ನಿಮ್ಮ ಏನಂತಾರೆ ಮಾಮೂಲಿ. ಈಗ ದರ್ಶನ್ ರಮ್ಯ ಅವ್ರು ಯಾವ್ದು ಮಾಡಿದ್ರು ಅಂತ ಹೇಳ್ಬೋದು, ಸುದೀಪ್ ರಮ್ಯ ಅವ್ರು ಯಾವ್ದು ಮಾಡಿದ್ರು ಅಂದ್ರೆ ಹೇಳ್ಬೋದು. ನಾವ್ ಅದನ್ನೆಲ್ಲ 2 ಫಿಲ್ಮ್ ಕೇಳಲ್ಲ, 4 ಫಿಲ್ಮ್ ಕೇಳ್ತೀವಿ ಅವಾಗ. 4 ಮಾಡೋರಾ? ಓಕೆ, ನೆಕ್ಸ್ಟ್ ಅನಂತ್ ನಾಗ್ ಸರ್ ಮತ್ತೆ ಲಕ್ಷ್ಮಿ ಅವರು. ಆ ಸೈಕಲ್ ಮೇಲೆ ಕುಂಡಿಸ್ಕೊಂಡು ಹೋಗ್ತಾರಲ್ಲ ಬ್ರೋ, ಎಲ್ಲಿ ಬ್ರೋ? ಹೌದು, ಎಲ್ಲಿ ಯಾವ್ದ್ರಲ್ಲಿ? ಸೈಕಲ್ ಮೇಲೆ ಮುಂದೆ ಅವ್ರನ್ನ ಕುಂಡಿಸ್ಕೊಂಡು ಇವ್ರು ಸೈಕಲ್ ತುಳ್ಕೊಂಡು. ಒಂದ್ ಫೇಮಸ್ ಫಿಲ್ಮ್ ಇದೆ, ಅವರು ಹುಚ್ಚನ್ ತರನು ಮಾಡಿರೋದು. ಅದೇ ಇದು ದೇವ್ರದ್ದು ರಾಘವೇಂದ್ರ ಸ್ವಾಮಿ ಐತಲ್ಲ, ಹಾಲ್ ಕುಡಿಯ ಏನೋ ಬರ್ತದಲ್ಲ ಡೈಲಾಗು, ನಾನಿ ನಮ್ ಬಿಡಲ್ಲ ರೇ. ಒಂದ್ ಫಿಲ್ಮ್ ಹೇಳಿದ್ರಿ. ಓಕೆ, ನೆಕ್ಸ್ಟ್ ಇದು ಹೇಳ್ಬೋದು ಅನ್ಕೋತೀನಿ ನಾನು. ರವಿಚಂದ್ರನ್ ಸರ್ ಮತ್ತೆ ಖುಷ್ಬು ಮ್ಯಾಮ್. ಅದು ಈಸಿ ಅಲ್ವಾ? ರಣಧೀರ. ಇನ್ನೊಂದಿದೆ ವೆರಿ, ಅಂದ್ರೆ ಸುಮಾರು ಜನ ಮಕ್ಳನ್ನೆಲ್ಲ ಸೇರ್ಕೊಂಡು ಒಂದಿಷ್ಟು 1000 ಮಕ್ಳನ್ನ ಹಾಕೊಂಡು ಒಂದು ಸಾಂಗ್ ಶೂಟ್ ಮಾಡಿದ್ದಾರೆ. ಶಾಂತಿ ಕ್ರಾಂತಿನ. ಕರೆಕ್ಟ್. ಶಿವರಾಜ್ ಕುಮಾರ್ ಸರ್ ಹಾಗೆ ಸುಧಾರಾಣಿ ಮ್ಯಾಮ್. ಫಸ್ಟ್ ಸಿನಿಮಾದ ಹೆಸರು ಫಸ್ಟ್ ಸಿನಿಮಾ. ಅದೇ ಅವರಿಬ್ರು ಫಸ್ಟ್ ಸಿನಿಮಾ ಯಾವ್ದು ಗುರು? ಆನಂದ್. ಇನ್ನೊಂದು ಮನಮೆಚ್ಚಿದ ಹುಡುಗಿ. ಅದೆಲ್ಲ ನೆನಪಿರಲ್ಲ. ಪುನೀತ್ ರಾಜ್ಕುಮಾರ್ ಸರ್ ಹಾಗೆ ರಮ್ಯಾ ಅವರು. ಹೇಳಿ ಇವಾಗ. ಅರಸು ಅಲ್ವಾ? ಹೌದು. ಆಮೇಲೆ ಸ್ಟಾರ್ಟಿಂಗ್ ಫಿಲಮ್ ಅಭಿ. 2 ಅಷ್ಟೇ. ಶಶಿಕುಮಾರ್ ಅವರು ಹಾಗೆ ಮಾಲಾಶ್ರೀ ಅವ್ರು ಮಾಡಿರೋದು. ಆಕ್ಚುಲಿ ಇದು ಸೂಪರ್ ಹಿಟ್ ಜೋಡಿ ಇದು. ಅದು ದೊಡ್ಡಣ್ಣವ್ರಿಗೆ ಟಾರ್ಚರ್ ಕೊಡ್ತಾರಲ್ಲ, ಆ ಸಿನಿಮಾನು ಒಂದಿದೆ ಅನ್ಸುತ್ತೆ ತಾನೆ? ಬಜಾರಿ ಸೊಸೆ ತರ ಆಕ್ಟ್ ಮಾಡಿರ್ತಾರೆ. ರೆಡಿಮೇಡ್ ಗಂಡ, ಪೊಲೀಸ್ ಹೆಂಡತಿ, ಅದೆಲ್ಲ ಅವ್ರು ಮಾಡಿರೋ ಅಂತ. ಅಲ್ಲ ಹೇಳಿದ್ರೆ ನೆಕ್ಸ್ಟ್ ಯಾವ್ದಾದ್ರು ಕೇಳಿದಾಗ ಹೇಳ್ಬೋದಲ್ಲ ಅಂತ ನೋಡ್ಕೊಳ್ಳಿ. ಪೊಲೀಸನ್ ಹೆಂಡತಿ, ರೆಡಿಮೇಡ್ ಗಂಡ. ನೆಕ್ಸ್ಟ್ ಯಶ್ ಸರ್ ಹಾಗೆ ರಾಧಿಕಾ ಪಂಡಿತ್ ಮ್ಯಾಮ್. ಫಸ್ಟ್ ಸಿನಿಮಾ. ನೀವ್ ಎಷ್ಟು ಫಸ್ಟ್ ಟೈಟಲ್ ಇರುತ್ತೆ? ಮೊಗ್ಗಿನ ಮನಸ್ಸು. ಅದು ಮೊಗ್ಗಿನ ಮನಸ್ಸು ಡ್ರಾಮಾ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್. ದರ್ಶನ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್. ಕಲಸಿಪಳ್ಯ, ಸುಂಟ್ರಗಾಳಿ. ನಾನು ಮುಗ್ಸಂಗಿಲ್ಲ ಆರ್ಟಿಸ್ಟ್ ಹೆಸರು ಅಷ್ಟು ಬೇಗ. ನೀವು ಅದೇ ಕೇಳ್ತೀರಾ ಅಂತ? ಅವ್ರಿಬ್ರದೇ ತಾನೆ ಜಾಸ್ತಿ ಇಟ್ಪೇರ್ ಅವಾಗ. ಅದೇ ಕಲಸಿಪಳ್ಯ, ಸುಂಟ್ರಗಾಳಿ. ಅದ್ ಬಿಟ್ಟು ಇನ್ನೇ ಒಂದ್ 2-3 ಹೇಳ್ರಿ ನೋಡೋಣ. ಮಂಡ್ಯ ಅಯ್ಯ ಮಾಡಿದ್ದಾರೆ. ಚೆನ್ನಾಗಿ ಆಟ ಆಡಿದ್ರಿ, ಕನ್ಫ್ಯೂಸ್ಡ್ ಆಗಿ ಆಟ ಆಡಿದ್ರಿ. ಆದ್ರೂ ಏನಂತಾರೆ, ಅದು ಇದು ಕ್ಲೂ ತಗೊಂಡ್ರು ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಆಟ ಆಡಿದೀರಾ. ಇದು ನೀವು ಇಷ್ಟು ಚೆನ್ನಾಗಿ ಆಟ ಆಡಿದೀನಿ. ಥ್ಯಾಂಕ್ ಯು.